ತುಮಕೂರಿನಲ್ಲಿ ವಿವಾಹಿತ ಮಹಿಳೆ ಸೂಸೈಡ್. ಗಂಡನ ಮನೆಯವರೇ ಕೊಂದಿದ್ದಾರೆ ಎಂದು ಆರೋಪ. ಹೆತ್ತ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದ ಮಕ್ಕಳು. ತುಮಕೂರಿನಲ್ಲಿ ವಿವಾಹಿತ ಮಹಿಳೆಯೋರ್ವಳು ನೇಣಿಗೆ ಕೊರಳೊಡ್ಡಿದ್ದು ಆಕೆಯನ್ನ ಗಂಡ ಹಾಗೂ ಆತನ ಮನೆಯವರೇ ಕೊಲೆ ಮಾಡಿದ್ದಾರೆ ಎಂದು ಮಹಿಳೆಯ ಪೋಷಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಮಹಿಳೆಯ ಸಾವಿನಿಂದ 3 ಮಂದಿ ಮಕ್ಕಳು ತಬ್ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಮಹಿಳೆಯ ಹೆಸರು ಐಷಾ ಭಾನು ಅಂತ. ಈಕೆಯನ್ನ ಬೆಂಗಳೂರಿನ ಫ್ರೇಜರ್ ಟೌನ್ ನಿವಾಸಿಯಾಗಿದ್ದ ಶಾಜಾದ್ ಎಂಬಾತನಿಗೆ 2018ರಲ್ಲಿ ಕೊಟ್ಟು ಮದುವೆ ಮಾಡಲಾಗಿತ್ತು. ಕಳೆದ 6 ವರ್ಷದ ಹಿಂದೆ ಐಷಾ ಭಾನು ಹಾಗೂ ಶಾಜಾದ್ ದಂಪತಿ ಹಾಗೂ ಆತನ ಕುಟುಂಬಸ್ಥರು ತುಮಕೂರು ನಗರದ ಶಿರಾಗೇಟ್ನ ಹೌಸಿಂಗ್ ಬೋರ್ಡ್ನಲ್ಲಿ ವಾಸವಾಗಿದ್ರು. ಮದುವೆಯಾಗಿ ತನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಆಸೆ ಇಟ್ಕೊಂಡಿದ್ದ ಐಷಾ ಭಾನುಗೆ ಶಾಜಾದ್ ಶಾಕ್ ನೀಡಿದ್ದು, ಮದುವೆಯಾದ ಕೆಲ ದಿನಗಳ ಬಳಿಕ ಗಂಡ ಹಾಗೂ ಗಂಡನ ಮನೆಯವರು ಹಿಂಸೆ ಕೊಡಲು ಶುರು ಮಾಡಿದ್ರು ಅಂತ ಮಹಿಳೆಯ ಪೋಷಕರು ಆರೋಪ ಮಾಡಿದ್ರು. ಇನ್ನು ಆಶಾ ಭಾನು ಹಾಗೂ ಶಾಜಾದ್ ದಂಪತಿಗೆ 3 ಮಕ್ಕಳಿದ್ದು ಕಷ್ಟನೋ ಸುಖಾನೋ ಸಂಸಾರದ ನೌಕೆ ಮುಂದೆ ಸಾಗ್ತಾ ಇತ್ತು. ಆದ್ರೆ ಗಂಡ ಶಾಜಾದ್ ಅವರ ತಾಯಿ ಹಸೀನಾ, ಮೈದುನ ಮೊಮಿನ್, ಈತನ ಪತ್ನಿ ಸಬಾ ಸೇರ್ಕೊಂಡು ಸಂಸಾರ ವಿಚಾರದಲ್ಲಿ ಗಲಾಟೆ ಮಾಡ್ತಾ ಇದ್ದು ಮಾನಸಿಕ ಹಾಗೂ ದೈಹಿಕ ಹಿಂಸೆ ಕೊಡ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ತನ್ನ ಮನೆಯವರೊಂದಿಗೆ ಮಾತನಾಡಲು ಕಾಲ್ ಮಾಡಲು ಫೋನ್ ಕೇಳಿದ್ರು ಕೊಡ್ತಾ ಇರಲಿಲ್ವಂತೆ. ಈ ಬಗ್ಗೆ ಐಷಾ ಭಾನು ತನ್ನ ತಂದೆ ತಾಯಿಗೆ ತಿಳಿಸಿದ್ದು ಅನುಸರಿಸಿಕೊಂಡು ಹೋಗುವಂತೆ ಹೇಳಿದ್ರಂತೆ. ಅದರಂತೆ ಕಷ್ಟನೋ ಸುಖಾನೋ ಐಷಾ ಭಾನು ಗಂಡನ ಮನೆಯಲ್ಲಿ ಇದ್ದು ನಿನ್ನೆ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದಾಳಂತೆ. ಬಳಿಕ ಐಷಾ ಭಾನುರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಸಾವಿನ ಬಗ್ಗೆ ಪೊಲೀಸರು ಖಚಿತಪಡಿಸಿದ್ದಾರೆ. ಈ ಬಗ್ಗೆ ಐಷಾ ಭಾನು ಅವರ ಪೋಷಕರಿಗೆ ಮಾಹಿತಿ ತಿಳಿಸಿದ್ದು ಆಸ್ಪತ್ರೆಗೆ ಐಷಾ ಭಾನು ಹೆತ್ತವರು ಓಡೋಡಿಕೊಂಡು ಬಂದಿದ್ದಾರೆ. ಮಗಳು ಸಾವನ್ನಪ್ಪಿರುವುದಕ್ಕೆ ಹೆತ್ತವರು ಗೋಳಾಡಿದ ದೃಶ್ಯ ಮನಕಲುಕುವಂತಿತ್ತು. ಇತ್ತ ತಾಯಿಯನ್ನ ಕಳೆದುಕೊಂಡು 3 ಮಕ್ಕಳು ತಬ್ಬಲಿಯಾಗಿದ್ದಾರೆ. ಇನ್ನು ನನ್ನ ಮಗಳು ಐಷಾ ಭಾನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಬದಲಾಗಿ ಗಂಡ ಹಾಗೂ ಆತನ ಮನೆಯವರು ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಸಂಬಂಧ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಿನ್ನೆ 3 ಗಂಟೆಗೆ ಫೋನ್ ಬಂತು. ಈ ಹುಡುಗಿಯವರ ನನ್ನ ತಂಗಿಯ ಗಂಡ ಫೋನ್ ಮಾಡ್ಬಿಟ್ಟು ಏನಂತಂತ, ನಿಮ್ಮ ಮಗಳಿಗೆ ಫುಲ್ ಸೀರಿಯಸ್ ಆಗಿದೆ ಬಂದುಬಿಡಿ ಅಂತ ನಮ್ಮ ಚಿಕ್ಕಮ್ಮನಿಗೆ ಫೋನ್ ಮಾಡಿ ಹೇಳಿದ್ದಾನೆ, ಕರೆದ್ಬಿಟ್ಟು. ಆಮೇಲೆಲ್ಲ ಇದೆಲ್ಲ ಆದಮೇಲೆ ಬಂದಾದ್ಮೇಲೆ ನೋಡ್ದ ಅಂದರೆ ಇದು ಮರ್ಡರ್ ಕೇಸ್ ಇದು ಎಲ್ಲ. ಅವ್ರ ಗಂಡ, ಗಂಡನ ತಮ್ಮ, ಅವರ ಈ ಹುಡುಗಿಯವರ ಅತ್ತೆ ಎಲ್ಲ ಸೇರಿಕೊಂಡು ಹೊಡೆದಿರೋದು ಇದು. ಗಲಾಟೆ ಅಂದರೆ ಇವನಿಗೆ ಇಲ್ಲದೆ ಇರೋದಲ್ಲ, ಶೋಕಿ, ತುಂಬ ಶೋಕಿ ಇವನಿಗೆಲ್ಲ. ಆಮೇಲೆ ಇವ್ನು ಕುಡಿಯೋದು, ಗಾಂಜಾ ಸೇದೋದು ಎಲ್ಲ ಶೋಕಿ ಇತ್ತು. ಆಮೇಲೆ ಅಫೇರ್ಗಳು ತುಂಬ ಇದೆ ಇವನಿಗೆ. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇದು ಮಾಡೋದು, ಮ್ಯಾನೇಜ್ ಮಾಡೋದು, ತುಂಬ ಇದು ಮಾಡೋದು. ಬೆಂಗಳೂರಲ್ಲಿ ಇದ್ದಿದ್ದು ಬೆಂಗಳೂರಿಂದ ಇಲ್ಲಿ ಕರ್ಕೊಂಬಂದು ಸಂಸಾರ ಮಾಡ್ತೀನಿ ಅಂದ್ಬಿಟ್ಟು ಒಂದ್ಸಲಿ ಡೈವರ್ಸ್ ಆಗಿಬಿಟ್ಟು ತಿರ್ಗಾ ಮತ್ತೆ ಇನ್ನೊಂದ್ಸಲಿ ಎಲ್ಲರಿಗೂ ಇದು ಮಾಡಿ ಫ್ಯಾಮ್ಲಿಯವ್ರನ್ನ ಎಲ್ಲ ಕನ್ವಿನ್ಸ್ ಮಾಡಿ ನಾನು ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ, ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದು ಆಮೇಲೆ ಇಲ್ಲಿ ತೊಗೊಂಬಂದು ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ನೊಂದು ಮದುವೆ ಆಯ್ತೀನಿ ಅಂತ ಹೇಳೋದು, ಈ ಥರ ಎಲ್ಲ ಮಾಡಿದೆ. ಅವನಿಗೆ ಲಾಸ್ಟಿಗೆ ಸಾಯಿಸಾಕ್ಬಿಟ್ರು. ಇಲ್ಲ, ಸೂಸೈಡ್ ಅಲ್ಲ, ಇದು ಮರ್ಡರ್ ಕೇಸು. 4 ಜನ ಸೇರ್ಕೊಂಡು ಸಾಯಿಸಿರೋದು ಮನೆ ಒಳಗಡೆ. ಅಂದರೆ ಇವ್ನು ಕರ್ಕೊಂಬಂದು ಹೊಡೆದು ಹಾಸ್ಪಿಟ್ಲಿಗೆ ಹಾಕವನೆ. ಆಲ್ರೆಡಿ ಜೀವ ಹೋಗ್ಬಿಟ್ಟೈತೆ, ಹೊಡೆದು ಎಲ್ಲ ಮಾಡಿ ಇಲ್ಲೆಲ್ಲ ಮರಿ. ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರು. ಯಾರಿಲ್ಲ. ಇವ್ರ ಫ್ಯಾಮ್ಲಿ ಬ್ಯಾಕ್ಗ್ರೌಂಡು ತುಂಬ ಇದೆ ಇವ್ರದ್ದು. ಇವೆಲ್ಲ ದೊಡ್ಡ ಕಳ್ಳರು ಫ್ಯಾಮ್ಲಿ ಇವ್ರಲ್ಲ ತುಂಬ. ಆಮೇಲೆ ರಾಬ್ರಿಗಳು ಇದೆಲ್ಲ ಗೊತ್ತೇ, ತುಂಬ ಅಮಾಯಕರ ಥರ ನಾಟಕ ಆಡಿದ್ರು ಇವರೆಲ್ಲ. ಆದರೆ ಇವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಇಲ್ಲ ನೇಣಿಗಾಗಬೇಕು 4 ಜನಕ್ಕೂ ಸೇರಿ. ಇಲ್ಲ ನೆಕ್ಸ್ಟು ಯಾವುದೇ ಒಂದು ಹುಡುಗಿಗೆ, ಯಾವುದೇ ಒಂದು ಹೆಣ್ಮಗುಗೆ ಅನ್ಯಾಯ ಆಗಬಾರ್ದು. ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕು. ಇದು ಮರ್ಡರ್ ಕೇಸು.
ಅವ್ರ ಕಡೆ ತುಂಬ ಜನ ಇದ್ದಾರೆ. ಅದು ಯಾವುದೇ ಒಂದು ಕಾರಣದ ದಬ್ಬಾಳಿಕೆ ಇಲ್ಲದೆ ಅವನ ಮೇಲೆ ಮರ್ಡ್ರ್ ಕೇಸ್ ಹಾಕಿ ಇವನಿಗೆ ನೇಣಕ್ಕೆ ಹಾಕ್ಬೇಕು. ಸರ್ 4 ಜನ ಸೇರಿ ನನ್ನ ಮಗಳಿಗೆ ಮರ್ಡ್ರ್ ಮಾಡೋರೆ. ಇವರು ಎಣ್ಣೆ ಹೊಡೆಯೋದು, ಟ್ಯಾಬ್ಲೆಟ್ಸ್ ತಿನ್ನೋದು, ಸೈಕೋ ಥರ 8 ವರ್ಷದಿಂದ ನಮ್ಮ ಮಗಳಿಗೆ ಟಾರ್ಚರ್ ಕೊಡೋದು, ಹೊಡೆಯೋದು, ಬಡಿಯೋದು. ನಮ್ಮ ಮಗಳಿಗೆ ಬತ್ತಿಗೆ ಕೊಳ್ಳಿಲ್ಲ, ಸಿಗರೇಟ್ ಕುಡಿಯೋದು, ಮರಗೋದು, ಎಲ್ಲ ಹುಡುಗಿ ಶೋಕಿ, ಟ್ಯಾಬ್ಲೆಟ್ಸ್ ತಿನ್ನೋದು, ನಮ್ಮ ಮಗಳಿಗೆ ದಿವಸ ಹೊಡೆಯೋದು. ಆಮೇಲೆ ಶಾಜಾದು ನಮಗೆ ನಿನ್ನೆ 2:30 ಗಂಟೆ ಗೊತ್ತಾಯಿತು. ಫೋನ್ ಮಾಡ್ದೆ, ನೀನು ಬಾ, ನಿನ್ನ ಮಗಳು ಕಣ್ಮುಚ್ಚಿಬಿಟ್ಟವಳೆ, ಬೇಹುಶ್ ಆಗಿಬಿಟ್ಟವಳೆ, ಬಾ ಬೇಗ ಅಂತ ನನಗೆ ಫೋನ್ ಮಾಡ್ದೆ 7:30 ಗಂಟೆಗೆ. ಮದುವೆ ಆಗಿ ಒಂದು 7 ವರ್ಷ ಆಯಿತು. ಆಗ್ತಾಯಿತ್ತು. ಬತ್ತೆಗೆ ಕೊಳ್ಳಿಲ್ಲ ನಮ್ಮ ಮಗಳಿಗೆ ಅವನಿಗೆ ಭಾಳ ಟಾರ್ಚರ್ ಕೊಟ್ಟವನೇ, ಸತಾಸವನೇ. ನಮ್ಮ ಮಗಳಿಗೆ ಬತ್ತೆಗೆ ಕೊಳ್ಳಿಲ್ಲ. ನಾವು ನೋಡಲಿಲ್ಲ, ಸೂಸೈಡ್ ಇಲ್ಲ ಅವ್ರು ಹೇಳ್ಬೋದು. ಬಲ್ಡ್ರ್ ಆಗ್ಯೋದು 4 ಜನ ಸೇರಿ. ಶಾಜಾದು ನಮ್ಮ ಮಗಳ ತಂದೆ, ಅವನು ಗಂಡ, ಅವ್ರ ತಾಯಿ ಹಸೀನಾ, ಆಮೇಲೆ ಅವನ ತಮ್ಮ ಮೊಮ್ಮಿನ್, ಅವ್ರ ಹೆಂಡತಿ, ಅವನ ತಮ್ಮನ ಹೆಂಡತಿ ಮತ್ತು ಸಭಾ, ಅವ್ರ ಮನೆಯೊಳಗೆ 4 ಜನ ಇದ್ದಿದ್ದು. ಅದು ಏನು ಅವಸ್ಕರ ಮಾಡಿಲ್ಲ ಸರ್. ನಾನು ಸೋಮವಾರ ನಮ್ಮ ಮಗಳು ಬಂದಿತ್ತು, ನಾನು ಹೋಗಿ ಬಿಟ್ಟು ಬಂದೆ. ನನ್ನ ತಾಯಿ, ಶಾಜಾದ್ ತಾಯಿ ನನ್ನ ಮುಂದೆ ಹೇಳ್ತು, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ, ಮದುವೆಗೆ ಬರಬೇಕು ಅಂತ ಹೇಳ್ತು. ಬರೇ ಸತಾಸೋದು, ಟಾರ್ಚರ್ ಕೊಡೋದು, ಆ ತಾಯಿನೂ ಟಾರ್ಚರ್ ಸತಾಸೋದು, ಇವನು ಸತಾಸೋದು. ಇಂಥವ್ರಿಗೆಲ್ಲ ಶಿಕ್ಷೆ ಕೊಡಬೇಕು, ಜೀವ ಶಿಕ್ಷೆ ಕೊಡಬೇಕು, ಜೈಲು ಕಳಿಸ್ಬೇಕು. ಇಂಥವ್ರಿಗೆ ನಮ್ಮ ಮಕ್ಕಳು ಬಿಡಬೇಕು, ಗಲ್ ಶಿಕ್ಷೆ ಕೊಡಬೇಕು. ಕೊಟ್ಟಿದ್ದೀವಿ, ಟೌನ್ ಪೊಲೀಸನ್ ಕೊಟ್ಟಿದ್ದೀವಿ. ಟೌನ್ ಪೊಲೀಸನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಹಿಳಾ ಸ್ಟೇಷನ್ ಎಲ್ಲ FIR ಆಗತ್ತೆ. ನಮಗೆ ನ್ಯಾಯ ಬೇಕು, ಇವನಿಗೆ ಜೈಲು ಕಳಿಸ್ಬೇಕು, ಶಿಕ್ಷೆ ಆಗಬೇಕು ಇವ್ನಿಗೆ. ಗಲ್ಚಿ ನಾವು ಸ್ಪಾಟ್ ನೋಡಿಲ್ಲ ಸರ್. ನಾನು ಅವ್ನು ನಂಬಲ್ಲ. ಅವ್ನು ಏನು ಹಾಕೊಂಡು ಭಾಳ ಅವನು ಸುಳ್ಳು ಮಾಡಿರೋದು. ಅವನು ಸುಳ್ಳು ನನ್ನ ಮಗ, ಅವನು ಕಳ್ಳ ನನ್ನ ಮಗ. ಅವನಿಗೆ ನೋಡ್ರೆ ನೀವು, ನಿಮಗೆ ಬಾಟ್ಲಲ್ಲಿ ಇಳಿಸ್ಬಿಡ್ತಾನೆ. ಗಡ್ಡ ಬಿಟ್ಟವನೆ, ಮಕ್ಕ ಮದಿನ ಹೋಗೋನೆ. ಸದ್ಯ ಈ ಪ್ರಕರಣ ದಾಖಲಿಸಿಕೊಂಡಿರುವ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತನಿಖೆ ಬಳಿಕ ವಿವಾಹಿತ ಮಹಿಳೆ ಐಷಾ ಬಾನು ಸಾವಿಗೆ ನಿಖರ ಕಾರಣ ಹಾಗೂ ಆಕೆಯು ನೇಣಿಗೆ ಶರಣಾದ್ಲಾ ಅಥವಾ ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರಾ ಎಂಬುದು ಗೊತ್ತಾಗಲಿದೆ. ಅದೇನೇ ಆಗಲಿ, ಗಂಡ ಹಾಗೂ ಆತನ ಮನೆಯವರ ಕಾಟಕ್ಕೆ ಅಮಾಯಕ ವಿವಾಹಿತೆ ಮಹಿಳೆ ಸಾವನ್ನಪ್ಪಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ರೆ ಐಷಾ ಬಾನುನ 3 ಮಕ್ಕಳು ತಬ್ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.